ಸ್ಯಾಂಡಲ್ವುಡ್ ನಟಿಯ ಸ್ನೇಹಿತನಿಂದ ಬೆದರಿಕೆಯ ಆರೋಪ ಕೇಳಿ ಬಂದಿದೆ. ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರವನ್ನ ಕಳಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಪತ್ರದ ಮೂಲಕ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದಾರಂತೆ. ಒಬ್ಬ ಸ್ಯಾಂಡಲ್ವುಡ್ ನಟಿ, ಆ ನಟಿಯ ಸ್ನೇಹಿತ, ಆ ನಟಿ ಹೆಸರು ಹೇಳಿಕೊಂಡು ನನಗೆ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ನಟಿ ಜೊತೆ ಇರುವ ಸಮಸ್ಯೆ ಬಗ್ಗೆ ಬಗೆಹರಿಸಿಕೊಳ್ಬೇಕು, ಜೊತೆಗೆ ಕ್ಷಮಾಪಣೆ ಪತ್ರದ ಜೊತೆಗೆ 7 ಕೋಟಿ ಕೊಡಬೇಕು ಅನ್ನುವಂಥದ್ದು ಡಿಮ್ಯಾಂಡ್ ಅಂತೆ. ಸೊ ಬೆದರಿಕೆ ಹಾಕಿ ನಟಿಯ ಮನೆಯಲ್ಲಿ ಸ್ನೇಹಿತ ಅಡಗಿ ಕುಳಿತಿದ್ದ. ಕೊನೆಗೆ ನಟಿಯ ಮನೆಯಲ್ಲೇ ಇದ್ದಂಥ ಆಕೆಯ ಸ್ನೇಹಿತ ವೈಶಾಖ್ ಅಂತೇಳಿ ಆತನನ್ನ ಈಗ ಸದ್ಯಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನಟಿಯ ಸ್ನೇಹಿತ ವೈಶಾಖ್ ಸದ್ಯಕ್ಕೆ ಜೈಲು ಪಾಲಾಗಿದ್ದಾರೆ. ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈತನ ಹೆಸರೇ ವೈಶಾಖ್. ಈತ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದಂತೆ, ಬೆದರಿಕೆ ಪತ್ರವನ್ನು ಕಳಿಸಿದಂತೆ. ಏನಂದ್ರೆ, ಉದ್ಯಮಿ ಆ ಅರವಿಂದ್ ರೆಡ್ಡಿ ಮತ್ತೆ ಆ ನಟಿಯ ನಡುವೆ ಇರುವಂಥ ಒಂದು ಸಂಬಂಧ ಅಥವಾ ಅವ್ರ ನಡುವೆ ಇರುವಂಥ ಒಂದು ವ್ಯವಹಾರ ಅದು ಏನೇ ಇದ್ರೂ ಕೂಡ ಅದನ್ನು ನೀವು ಬಗೆಹರಿಸ್ಕೋಬೇಕು, ಜೊತೆಗೆ 7 ಕೋಟಿ ಹಣ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಡಿಮ್ಯಾಂಡ್ ಇಟ್ಟಿದ್ದಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಂಪ್ಲೇಂಟ್ ಆಯಿತು, ಅದನ್ನು ಆಧರಿಸಿ ಪೊಲೀಸರು ಈಗ ವೈಶಾಖ್ನನ್ನು ಅರೆಸ್ಟ್ ಮಾಡಿದ್ದಾರೆ. HAL ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಅನಾಮಧೇಯ ಹೆಸರಿನಲ್ಲಿ ಬೆದರಿಕೆ ಪತ್ರವನ್ನು ಈತ ಕಳಿಸಿದ್ದ ಅನ್ನುವಂಥದ್ದು ಈತನ ಮೇಲಿರೋ ಆರೋಪ. ಬ್ಲೂ ಡಾರ್ಟ್ ಕೊರಿಯರ್ ಮುಖಾಂತರ ಬೆದರಿಕೆ ಪತ್ರವನ್ನು ಕಳಿಸಿದ್ದಂತೆ. HAL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿ ಆರೋಪಿಯನ್ನು ಪತ್ತೆ ಮಾಡಿದ್ದಾರೆ ಈಗ ಪೊಲೀಸರು. ತನಿಖೆ ವೇಳೆ ಆ ನಟಿಯ ಸ್ನೇಹಿತನೇ ಈತ ಅನ್ನುವಂಥದ್ದು ಗೊತ್ತಾಗಿದೆ. ಸ್ಯಾಂಡಲ್ವುಡ್ನ ನಟಿ. ಈ ಹಿಂದೆ ಕೂಡ ಸಾಕಷ್ಟು ಏನು ಸದ್ದಾಗಿತ್ತು ಈ ವಿಚಾರ. ಅರವಿಂದ್ ರೆಡ್ಡಿ ಅವರ ಜೊತೆ ಇದ್ದಂಥದ್ದು, ಆತ ಕೂಡ ಒಂದಷ್ಟು ಫೋಟೋಸನ್ನು ರಿಲೀಸ್ ಮಾಡಿದ್ದು, ಇದೆಲ್ಲವೂ ಕೂಡ ಒಂದು ಕಡೆ. ಬಟ್ ಅದೇ ಪ್ರಕರಣವನ್ನು ನೀವು ಇತ್ಯರ್ಥಗೊಳಿಸ್ಕೋಬೇಕು, ಜೊತೆಗೆ 7 ಕೋಟಿ ಹಣ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಈತ ಡಿಮ್ಯಾಂಡ್ ಇಟ್ಟಿದ್ದ, ಜೊತೆಗೆ ಬೆದರಿಕೆಯನ್ನು ಹಾಕಿದ್ದ ಅಂತ ನೋಡಿ. ಈ ಹಿಂದಿನ ಕೆಲವೊಂದಷ್ಟು ಫೋಟೋಸ್ ನಿಮ್ಗೆ ಏನು ತೋರಿಸ್ತಾ ಇದ್ದೀವಲ್ಲ, ಸ್ಯಾಂಡಲ್ವುಡ್ನ ನಟಿ ಜೊತೆಗೆ ಇದ್ದಂತಹ ಉದ್ಯಮಿಯ ಒಂದು ಲಿಂಕ್, ಅದಕ್ಕೆ ಸಂಬಂಧಪಟ್ಟಂತೆ ಆ ಉದ್ಯಮಿನೇ ಅರವಿಂದ್ ರೆಡ್ಡಿ ಅವರು ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದರು. ಅದನ್ನೆಲ್ಲ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ. ಪ್ರದೀಪ್, ಅರವಿಂದ್ ರೆಡ್ಡಿ ಮತ್ತು ಆ ನಟಿಯ ವಿಚಾರ ಏನಿತ್ತು ಅದು ಸಾಕಷ್ಟು ಸದ್ದು ಮಾಡಿತ್ತು. ಬಹುಶಃ ಅದು ಇನ್ನೂ ಕೂಡ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗ ಅರವಿಂದ್ ರೆಡ್ಡಿ ಅವರು ಏನು ಹೇಳ್ತಾರೆ, ಏನಂತ ವೈಶಾಖೇನೆ ಡಿಮ್ಯಾಂಡ್ ಮಾಡಿದ್ದಂಥದ್ದ ಅಥವಾ ಈತ ಕಳಿಸಿದಾನೆ ಅಂತ ಹೇಳಿ ಹೇಗೆ ಗೊತ್ತಾಯಿತು? ಕೊನೆಗೆ ಹೇಗೆ ಅರೆಸ್ಟ್ ಆದ ಈತ? ರೆಹಮಾನ್, ಕಳೆದ 4-5 ತಿಂಗಳ ಹಿಂದಷ್ಟೇ AVR ರೆಡ್ಡಿ ಅವರನ್ನ ಲೈಂಗಿಕ ಕಿರುಕುಳ ಆರೋಪದಡಿ ಗೋವಿಂದರಾಜನಗರ ಪೊಲೀಸರು ಬಂಧಿಸಿದ್ರು. ಆ ಪ್ರಕರಣದಲ್ಲಿ ಸದ್ಯಕ್ಕೆ ಅವರು ಜಾಮೀನು ಪಡೆದು ಹೊರಗಡೆ ಇದ್ದಾರೆ. ಆದ್ರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರಿದ ಭಾಗವಾಗಿ ಈಗ AVR ರೆಡ್ಡಿಗೆ ಒಂದು ಬೆದರಿಕೆ ಪತ್ರ ಬಂದಿತ್ತು. ಅಂದ್ರೆ ಜನವರಿ 24ನೇ ತಾರೀಕು ಬ್ಲೂ ಡಾರ್ಟ್ ಮೂಲಕ AVR ರೆಡ್ಡಿ ಅವರ ಅಡ್ರೆಸ್ಗೆ ಒಂದು ಬೆದರಿಕೆ ಪತ್ರ ಬಂದಿರುತ್ತೆ. ಆ ಪತ್ರದಲ್ಲಿ ಇಂಡೈರೆಕ್ಟ್ ಆಗಿ, ಅಂದ್ರೆ ನೇರವಾಗಿ ಅವರೆಲ್ಲರೂ ಕೂಡ ಆ ಪತ್ರದಲ್ಲಿ ಮಹಿಳೆಯ ಹೆಸರಾಗ್ಲಿ ಅಥವಾ ಯಾವ ವಿಚಾರಕ್ಕೆ ನಾನು ಬೆದರಿಕೆ ಹಾಕ್ತಿದ್ದೀನಿ ಯಾವುದನ್ನು ಸಹ ಹೇಳಿರಲ್ಲ. ಆದ್ರೆ ಅದು ಪರೋಕ್ಷವಾಗಿ ಮಹಿಳೆಯ ವಿಚಾರಕ್ಕೇನೆ ಬೆದರಿಕೆ ಹಾಕಿ ಈ ರೀತಿಯಾಗಿ ನೀನು ಕ್ಷಮಾಪಣೆ ಪತ್ರವನ್ನ ಕೊಡಬೇಕು, ಈ ಮ್ಯಾಟರ್ನ ಸಾಲ್ವ್ ಮಾಡ್ಕೋಬೇಕು, ಜೊತೆಗೆ ನನ್ನ ಗ್ಯಾರೇಜ್ಗೆ 6-7 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು ಅಂತ ಹೇಳಿ ಬೆದರಿಕೆಯನ್ನ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿ ಕಳಿಸಿರ್ತಾರೆ. ಈ ಸಂಬಂಧ ಇವರು AVR ರೆಡ್ಡಿ ಅವರು HAL ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಾರೆ. ಆ ದೂರಿನಲ್ಲೂ ಸಹ ಅವರು ಕೂಡ ನೇರವಾಗಿ ಈ ರೀತಿಯಾಗಿ ಇತ್ತೀಚೆಗೆ ಒಂದು ಮಹಿಳೆ ಜೊತೆ ಈ ರೀತಿಯಾಗಿ ಗಲಾಟೆ ಆಗಿರುತ್ತೆ. ಆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಈ ರೀತಿಯಾಗಿ ನನಗೆ ಪತ್ರ ಬಂದಿದೆ, ಹೀಗಾಗಿ ಆರೋಪಿತನ ವಿರುದ್ಧ ಕ್ರಮ ತಗೋಬೇಕು ಅಂತ ದೂರು ಕೊಟ್ಟಿರ್ತಾರೆ. ಹಾಗೆ HAL ಪೊಲೀಸರು ತನಿಖೆಯನ್ನು ನಡೆಸಿದಾಗ ಆತ ಬ್ಲೂ ಡಾಟ್ ಅಲ್ಲಿ ಯಾವ ಅಡ್ರೆಸ್ ಅಂತ ಹುಡುಕಿದಾಗ ಆತನ ಅಡ್ರೆಸ್ ಜಯನಗರದಲ್ಲಿ ಪತ್ತೆ ಆಗುತ್ತೆ. ಬಳಿಕ ಆತ ಯಾರು ಅಂತ ಪತ್ತೆ ಮಾಡೋಕೆ ಹೋದಾಗ ಆತ ನಟಿಯ, ಅಂದ್ರೆ ಈ ಹಿಂದೆ AVR ರೆಡ್ಡಿ ಅವ್ರ ಜೊತೆ ಏನು ಕಿರಿಕಾಗಿತ್ತು ಆ ಹುಡುಗಿಯ ಸ್ನೇಹಿತ ವೈಶಾಖ್ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆತರನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸಿ ಸದ್ಯಕ್ಕೆ ಈಗ ಜೈಲಿಗೆ ಇಟ್ಟಿದ್ದಾರೆ. ಆದ್ರೆ ಇವತ್ತ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬೆದರಿಕೆ ಪತ್ರ ಹಾಕಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರದೀಪ್.